ನಮಸ್ಕಾರ, ನಾನು ಅರುಣಾ ರಾಜ್ಪೂತ್. ನಿನ್ನೆ ಧರ್ಮಸ್ಥಳದಲ್ಲಿ ನಡೆದಂಥ ಘಟನೆ ನಿಮ್ಗೆಲ್ಲರೂ ಕೂಡ ಗೊತ್ತೇ ಇದೆ. ಇಡೀ ರಾಜ್ಯನ ತಲೆ ತಗ್ಸೋಂಥ ಕೆಲಸ ಅಲ್ಲಿ ನಡೆದಿರೋಂಥದ್ದು. 3 ಯೂಟ್ಯೂಬರ್ಸ್ಗಳ ಮೇಲೆ ಹಲ್ಲೆ ಆಗಿದೆ. ಅದು ಕೂಡ ಸಾಮಾಜಿಕ ಪತ್ರಕರ್ತರ ಮೇಲೇ ಆಗಿರೋಂಥದ್ದು. ನನಗೆ ಅರ್ಥ ಆಗ್ತಿಲ್ಲ, ಏನು ನಡೀತದೆ ಇಲ್ಲಿ, ಏನು ಮಾಡೋಕ್ಕೆ ಅವ್ರು ಹೊರಟಿದ್ರು ಹಾಗಾದರೆ ಅಂತ. ಅಲ್ಲಿ ಈಗ ಬರ್ತಾರಂಥ ಮಾಹಿತಿಗಳ ಪ್ರಕಾರ ಅಷ್ಟು ಜನನು ಸಾಯಿಸ್ಬಿಡಿನ ಲೆವೆಲ್ಗೆ ಮಾತಾಡಿದ್ರಂತೆ. ಈಗಾಗಲೇ ಸಾಕಷ್ಟು ನಮ್ಮ ಯೂಟ್ಯೂಬ್ ಮಾಧ್ಯಮಗಳಲ್ಲಿ ಅದು ಬರ್ತಾ ಇದೆ ಕೂಡ. ಇನ್ನು ಅಲ್ಲಿ ನಡೆದಿದ್ದ ವಿಚಾರ ಏನಪ್ಪ ಅಂತ ಬಂದರೆ, ಯುನೈಟೆಡ್ ಮೀಡಿಯಾ ಅಂತ ಒಂದು ಚಾನಲ್ ಇದೆ, ಯೂಟ್ಯೂಬ್ ಚಾನಲ್. ತದನಂತರ ಮತ್ತೊಂದು ಚಾನಲೇ ಕುಡ್ಲಾ ರಾಂಪೇಜ್, ಮತ್ತೊಂದು ಚಾನಲೇ ನಮ್ಮ ಕುಡ್ಲಾ ರಾಂಪೇಜ್ ಮತ್ತು ಯುನೈಟೆಡ್ ಮೀಡಿಯಾ ಸಂಚಾರಿ ಸ್ಟುಡಿಯೋ. ಈ 3 ಚಾನಲ್ನವರು ರಜತ್ ಅವ್ರದ್ದು ಪಂಗಾಳದಲ್ಲಿ ಸೌಜನ್ಯ ಕೂಡ ಮನೆ ಇದೆಯಲ್ಲ, ಅಲ್ಲಿಗೆ ಹೋಗ್ಬಿಟ್ಟು ರಸ್ತೆ ಮಧ್ಯೆ ಬಂದಿರ್ತಾರೆ. ಅಲ್ಲಿ ಅವರು ಮಾಹಿತಿ ತೊಗೊತಿರ್ತಾರೆ. ವಿಚಾರ ನಿಮಗೆ ಗೊತ್ತಿರಲಿ, ಅಲ್ಲಿ ಭೀಮನ್ನು ಕರ್ಕೊಂಡು ಪೊಲೀಸ್ನವ್ರೆಲ್ಲ ಹೋಗ್ತಾಯಿದ್ರು. ಹೋಗಾಗಿತ್ತು ಕೂಡ ಚೆನ್ನಾಗಿ ಮಾಹಿತಿ ತೆಗೆದುಕೊಂಡಂಥ ಕೆಲವರು ಅಂದರೆ ಸುಮಾರು 100 ಸಂಖ್ಯೆಯಲ್ಲಿ ಮೊದಲೇ ಪ್ರೀ ಪ್ಲ್ಯಾನ್ ಮಾಡ್ದಂಗೆ ಪೊಲೀಸ್ನವ್ರು ಹೋಗಲಿ ಅಂತಲೇ ಅಲ್ಲಿ ಕಾಯ್ತಿದ್ರು ಅಂತಲೂ ಕೂಡ ಹೇಳಲಾಗುತ್ತೆ. ಪೊಲೀಸ್ನವ್ರು ಹೋಗ್ತಿದ್ದಂಗೆ ಅಲ್ಲಿ ರಜತ್ ಹತ್ರ ಮಾತಾಡ್ತಿದ್ದಂಗೆ ನೇರವಾಗಿ ಕುಡ್ಲಾ ರಾಂಪೇಜ್ ಅಜಯ್ ಅವ್ರ ಮೇಲೆ ಅಟ್ಯಾಕ್ ಆಗುತ್ತೆ. ಆ ಸಂದರ್ಭದಲ್ಲಿ ಕ್ಯಾಮ್ರಾನೂ ಕೂಡ ಹೊಡೆದಾಕ್ತಾರೆ, ಹೊಡೆದಾಕಿದ ನಂತರ ಅಲ್ಲಿ ಏನು ಮಾಡಬೇಕು, ಅವ್ರು 3 ಹೊಡ್ಕೊಂಡು ಸರಿಯಾಗಿ ಹೊಡೆದು ತುಳಿರೋ, ಸಾಯಿಸ್ರೋ, ಮುಗಿಸ್ರೋ ಅನ್ನೋ ಪದಗಳನ್ನ ಉಪಯೋಗಿಸಿದ್ರು. ಆದರೆ ಯುನೈಟೆಡ್ ಮೀಡಿಯಾ ಇದ್ದಾನಲ್ಲ, ಅವನು ತುಂಬಾ ಸಣ್ಣ ಇದ್ದ ನೋಡೋದಕ್ಕೆ ಮುಂಚೆನೇ ಆತ ಕಾಲು ಹಿಡ್ಕೊಂಡ್ರು ಕೂಡ ಬಿಟ್ಟಿಲ್ಲ. ಈ ಪಾಪಿಗಳು ಕಾಲು ಹಿಡ್ಕೊಂಡ್ರು ಸಹ ಬಿಟ್ಟಿಲ್ಲ ಅಂತ ಹೇಳಲಾಗುತ್ತೆ. ಇರಲಿ, ಈಗ ನನ್ನ ಒಂದು ಪ್ರಶ್ನೆ ಏನಪ್ಪ ಅಂತಂದರೆ, ಆರ್ಟಿಕಲ್ 19(1)(a)ನಲ್ಲಿ ನಮಗೆ ಸಂವಿಧಾನ ಕೊಟ್ಟಿರೋಂಥ ಸ್ವಾತಂತ್ರ್ಯವನ್ನು ಇಟ್ಕೊಂಡು ಸತ್ಯನ, ನ್ಯಾಯನ ಸಾಮಾಜಿಕವಾಗಿ, ಸಾಮಾಜಿಕ ಜರ್ನಲಿಸಮ್ ಆಗಿ, ಸಾಮಾಜಿಕ ಪತ್ರಕರ್ತನಾಗಿ ತೋರಿಸಿದ್ರೆ ನಿಮಗಲ್ಲಿ ಏನು ನಡೀತಾ ಇದೆ ಅಂತ ಅದನ್ನು ನಾವು ವರದಿ ಮಾಡ್ತಾಯಿದ್ರೆ ಏನಾಗುತ್ತೆ? ನಿಮಗೆ ತೊಂದರೆ ಏನು? ಒಂದಷ್ಟು ಮೇನ್ ಸ್ಟ್ರೀಮ್ ಮೀಡಿಯಾಗಳು ಹಾಕ್ಕಂತಾರೆ, ನಮ್ಮಿಂದಾನೆ ಬಿಗ್ ಇಂಪ್ಯಾಕ್ಟ್, ನಮ್ಮಿಂದನೇ SIT ತನಿಖೆ. ಯಾರಿಂದ SIT ತನಿಖೆ ಆಯಿತು ಅಂತ ಇಡೀ ದೇಶ ಹೇಳುತ್ತೆ, ಇಡೀ ರಾಜ್ಯ ಹೇಳುತ್ತೆ. ಯೂಟ್ಯೂಬರ್ಸ್ಗಳಿಂದನೇ ನಡೆದಿದ್ದು, ಡಿಜಿಟಲ್ ಮಾಧ್ಯಮದವರಿಂದನೇ ಆಗಿದ್ದು ಅಂತ ಎಲ್ರಿಗೂ ಸಹ ಗೊತ್ತಿರೋವಂಥದ್ದೇ. ಇನ್ನು ಈಗಿರಬೇಕಾದ್ರೆ ನಮ್ಮಿಂದನೇ ಆಯಿತು ಅಂತ ಹೆಂಗೆ ಹಾಕ್ಕಂತೀರಾ? ಅದಕ್ಕೂ ಒಂದು ವಿಚಾರ ಬಿಡಿ. ಈಗ ಸದ್ಯ 7 FIR ಆಗಿದೆ, ಧರ್ಮಸ್ಥಳದಲ್ಲಿ 4 FIR, ಬೆಳ್ತಂಗಡಿಯಲ್ಲಿ 3 FIR ಆಗಿದೆ. ಈ ಇಷ್ಟು FIR ಅಲ್ಲೂ ಕೂಡ ಯೂಟ್ಯೂಬ್ನವರು ವರದಿ ಮಾಡಿದಾರಲ್ಲ, ಆ ವಿಚಾರವಾಗಿ ಇರಲಿಲ್ಲ. ಅಲ್ಲಿ ಸುಳ್ಳು ಸುದ್ದಿ ಪ್ರಕಟ ಮಾಡಿದಂಥ ಮೇನ್ ಸ್ಟ್ರೀಮ್ ಮೀಡಿಯಾದ ಅವನ ವಿರುದ್ಧನೇ 2 FIR ಆಗಿದೆ. ಸುಳ್ಳು ಸುದ್ದಿ ಪ್ರಕಟ ಮಾಡ್ತಿರೋದು ಯಾರು ಅಂತ ಗೊತ್ತಾಗಿದೆ. ಈಗ ಇನ್ನೊಂದು ವಿಚಾರ ನಿಮಗೆ ಗೊತ್ತಿರಲಿ, ಮೇನ್ ಸ್ಟ್ರೀಮ್ ಮೀಡಿಯಾಗಳ ಚಾನಲ್ಗಳಿಗೂ ಹಾಗೆ ನಮ್ಮ ಕುಡ್ಲಾ ರಾಂಪೇಜ್, ಯುನೈಟೆಡ್ ಮೀಡಿಯಾ, ಥರ್ಡ್ ಐ, ಸಾಕಷ್ಟು ಯೂಟ್ಯೂಬ್ ಚಾನಲ್ಗಳು ಮತ್ತು ನ್ಯೂಸ್ ಅಲರ್ಟ್, ಚಂದನ್ ಅವ್ರದ್ದು ಎಲ್ಲರೂ ಕೂಡ ನೀವು ನೋಡಿ, ಆ ಎಲ್ಲ ಪತ್ರಕರ್ತರ ಚಾನಲ್ಗಳಲ್ಲೂ ಕೂಡ ಅವರ ವ್ಯೂಸ್ಗೂ ಇವ್ರುಗಳ ವ್ಯೂಸ್ಗೂ ಕೂಡ ನೀವು ನೋಡಿ ಕಂಪೇರ್ ಮಾಡಿ ಸತ್ಯ ನಿಮಗೆ ಗೊತ್ತಾಗುತ್ತೆ ಜನಗಳೇ. ಯಾಕೆ ಅಂತ ಕೇಳಿ, ಮೇನ್ ಸ್ಟ್ರೀಮ್ ಮೀಡಿಯಾಗಳಲ್ಲಿ ದೊಡ್ಡ ಮಿಲಿಯನ್ ಗಟ್ಟಲೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಲಕ್ಷಗಟ್ಟಲೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಆದರೂ ಕೂಡ ಅವರು 1 ಲಕ್ಷನೂ ಕೂಡ ದಾಟಲ್ಲ. ಅದೇ ನಮ್ಮ ಕುಡ್ಲಾ ರಾಂಪೇಜ್ ಆಗಿರ್ಬೋದು, ನ್ಯೂಸ್ ಅಲರ್ಟ್ ಆಗಿರ್ಬೋದು, ಥರ್ಡ್ ಐ ಆಗಿರ್ಬೋದು, ಲಕ್ಷಗಳಲ್ಲಿ ಸಬ್ಸ್ಕ್ರೈಬ್ ಇದ್ದಾವೆ. ಆದರೆ ವ್ಯೂಸ್ ಮಾತ್ರ ಹೋಗ್ತಿರೋದು ಮಿಲಿಯನ್ನಲ್ಲಿ. ಇವ್ರದ್ದು ಲಕ್ಷ ಮುಟ್ತಿಲ್ಲ ಮೇನ್ ಸ್ಟ್ರೀಮ್ ಮೀಡಿಯಾಗಳಲ್ಲಿ. ಆದರೆ ನಮ್ಮ ಚಾನಲ್ಗಳಲ್ಲಿ, ನಮ್ಮ ಯೂಟ್ಯೂಬ್ ಮಾಧ್ಯಮದವರಲ್ಲಿ, ನಮ್ಮ ಯೂಟ್ಯೂಬ್ ಪತ್ರಕರ್ತರ ಚಾನಲ್ಗಳಲ್ಲಿ ಲಕ್ಷಗಟ್ಟಲೆ ಹೋಗ್ತಾ ಇದೆ. ಯಾಕೆ? ಸತ್ಯ ತೋರಿಸ್ತಾ ಇದ್ದೀವಿ. ಪ್ರತಿಯೊಬ್ಬರು ಕೂಡ ಯೂಟ್ಯೂಬ್ನ ಸ್ವೈಪ್ ಮಾಡಿ ನೋಡ್ತಾ ಇರೋದೇ. ಇಲ್ಲಿ ಡಿಜಿಟಲ್ ಮೀಡಿಯಾ, ಮೇನ್ ಸ್ಟ್ರೀಮ್ ಮೀಡಿಯಾಗೂ ಕೂಡ ನಮ್ಮ ಬೇರೆ ದೇಶದಲ್ಲಿ ಕಂಪೇರ್ ಮಾಡಿದ್ರೆ ಈಗ ಇಲ್ಲಿ ಇನ್ನೂ ಡಿಜಿಟಲ್ ಮಾಧ್ಯಮಗಳು ಯೂಟ್ಯೂಬ್ನವರು ಚಿಗುರೊಡಿತಾರಂಥದ್ದು. ಒಬ್ಬ ಪ್ರಾಮಾಣಿಕ ಪತ್ರಕರ್ತ ಅಂತ ಅನಿಸ್ಕೊಂಡು ಬೇಡದರ ಅನಾಚಾರಗಳನ್ನೆಲ್ಲ ಮಾಡ್ಕೊಂಡು ಬಂದಾಗಲೇ ಹುಟ್ಟುವಂಥವನೇ ಸಾಮಾಜಿಕ ಪತ್ರಕರ್ತ. ಅವರೇ ಯೂಟ್ಯೂಬರ್ಸ್ಗಳು, ಅವರೇ ಡಿಜಿಟಲ್ ಮಾಧ್ಯಮದವರು. ಸತ್ಯ ತೋರಿಸುವಂಥ ತಾಕತ್ತಿರೋರೆ ಅವರಿಗೆ. ಈ ಥರ ಅಂತ ಇರೋವಂಥ ಸಂದರ್ಭದಲ್ಲಿ ಅವ್ರನ್ನೇ ನೀವು ಬಡ್ದು ಸಾಯಿಸ್ತೀವಿ ಅಂತ ಹೊರಟ್ರೆ ಇದೆಷ್ಟು ಮಟ್ಟಿಗೆ ಆಗುತ್ತೆ ಅನ್ನೋದನ್ನು ಮುಂದಿನ ದಿನದಲ್ಲಿ ನಾವು ಕಾದು ನೋಡೋಣ. ಇವ್ರು ಎಲ್ಲಿ ಗಂಟೆ ಆಗಾರೆ ಇವ್ರುಗಳು ಮಾಡ್ತಾರೆ ಅಂತ ನಾವು ಅದನ್ನು ನೋಡೇ ಬಿಡೋಣ. ಹಾಗೆ ಈ ಎಲ್ಲ ಯೂಟ್ಯೂಬ್ ಕಮ್ಯುನಿಟಿಯರು ಕೂಡ ಎಲ್ಲ ನಾವು ಯೂಟ್ಯೂಬ್ ವೀಡಿಯೋ ಮಾಡ್ತೀವಿ ಅಂತ ಧರ್ಮಸ್ಥಳದಲ್ಲಿ ಆ ಉಜ್ಜಿರೆ ಜಾಗದಲ್ಲಿ ನಾವು ನಿಂತ್ಕೊಂಡ್ರೆ ಎಲ್ಲ ಏನು ಮಾಡಿಬಿಡ್ತೀರಾ? ನಮ್ಮನ್ನೆಲ್ಲ ಹಾಗಾದ್ರೆ ಮುಗಿಸ್ಬಿಡ್ತೀರಾ? ನೀವು ಹೊಡೆದು ಸಾಯಿಸ್ಬಿಡ್ತಿದ್ದೀರಾ? ಇದು ಒಳ್ಳೆ ಬೆಳವಣಿಗೆ ಅಲ್ಲ. ನಮಗೆ ಸಂವಿಧಾನ ಕೊಟ್ಟಿರುವಂಥ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೊಟ್ಟಿರುವಂಥ ಸಂವಿಧಾನದಲ್ಲಿ ಆರ್ಟಿಕಲ್ 19(1) ಮತ್ತು A ಕೊಟ್ಟಿರುವಂಥ ಅಧಿಕಾರದಲ್ಲಿ ನಾವು ವಿಡಿಯೋ ಮಾಡ್ತಿರ್ತೀವಿ. ಅದೇ ಇದರಲ್ಲಿ ನಾವು ಕೆಲಸವನ್ನು ಕೂಡ ಮಾಡ್ತಿದ್ದೀವಿ. ಇತ್ತೀಚೆಗೆ ಮೊನ್ನೆ ತಾನೇ ಹೈಕೋರ್ಟ್ ಕೂಡ ಹೇಳಿದೆ ಇದೇ ವಿಚಾರಕ್ಕೆ. ಆರ್ಟಿಕಲ್ 19 ಕೊಟ್ಟಿರೋಂಥ
ಫ್ರೀಡಮ್ ಟು ಸ್ಪೀಚ್, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ನ ಯಾರಿಗೂ ಕೂಡ ತಡೆ ಒಡ್ಡೋಕ್ಕೆ ಸಾಧ್ಯ ಇಲ್ಲ. ಅವರು ಇದನ್ನು ಸಾಮಾಜಿಕವಾಗಿರಬೇಕು. ಹಾಗೆ ಯಾವುದಕ್ಕೂ ಕೂಡ ನಮ್ಮ ಇರೋವಂಥ ವ್ಯವಸ್ಥೆಯಲ್ಲಿ ಯಾವುದೂ ತೊಂದರೆ ಆಗಬಾರ್ದು. ಆ ಥರ ಅವ್ರು ಮಾತಾಡ್ಕೊಂಡು ಸುದ್ದಿಗಳನ್ನು ಕೊಡಬೇಕು ಅಂತ. ಅದರ ವಿರುದ್ಧ ಅದ್ರ ಪರವಾಗಿಯೇ ನಮ್ಮ ಹೈಕೋರ್ಟ್ ಕೂಡ ಮೊನ್ನೆ ತಾನೇ ತೀರ್ಪು ಕೊಟ್ಟಿದೆ. ಆ ತೀರ್ಪು ಕೊಟ್ಟಿದ್ದ ಬೆನ್ನಲ್ಲೇ ಇವ್ರದ್ದು ಹಿಂಗೆ ಬಿಟ್ಬಿಟ್ರೆ ಹಿಂಗೆ ಆಗಲ್ಲ ಅಂತ ಹೇಳ್ಬಿಟ್ಟು ಹೊಡೆದತ್ಲಿಗೆ ಇದೇ ಮಾಡ್ಬಿಡು ಅಂತ ಹೊಡ್ಬಿಡ್ತೀರಾ ನೀವು? ಹಾಗಾದ್ರೆ ಸಂವಿಧಾನದಲ್ಲಿ ನಮಗೆ ಕೊಟ್ಟಿರೋ ಹಕ್ಕನ್ನು ನಾವು ಹಂಗಾರೆ ಪ್ರತಿಪಾದಿಸಬಾರ್ದ? ಅದನ್ನೇ ಹಂಗಾರೆ ಇದು ಮಾಡೋಕೆ ಹೊಡ್ತಿದ್ದೀರಾ ನೀವು? ಏನು ಮಾಡಬೇಕು? ಈಗ ಒಂದು ವಿಚಾರಕ್ಕೆ ಬರೋಣ. ಮೇನ್ ಸ್ಟ್ರೀಮ್ ಮೀಡಿಯಾಗಳು ಅಂತ ಹೇಳ್ಕೊಂಡು ಬರ್ತೀರಾ. ಎಷ್ಟು ಜನ ಮೇನ್ ಸ್ಟ್ರೀಮ್ ಮೀಡಿಯಾಗಳು 13 ವರ್ಷದಿಂದ ಸುದ್ದಿ ಪ್ರಸಾರ ಮಾಡ್ಕೊಂಡು ಬಂದಿದ್ದೀರಾ? ನೀವೇ ಹೇಳಿ. ಇವತ್ತು ಇದೇ ಯೂಟ್ಯೂಬರ್ಸ್ಗಳು ಇವತ್ತು ನಿಂತಿರೋದು, ಇದೇ ಡಿಜಿಟಲ್ ಮಾಧ್ಯಮದಲ್ಲಿ ನಿಂತಿರೋದು, ಇದೇ ಇವತ್ತು ಹೊಡೆದಿರಲ್ಲ 3 ಜನ ಯೂಟ್ಯೂಬರ್ಸ್ಗಳು, ಅವರೇ ಚೆನ್ನಾಗಿ ಸುದ್ದಿ ಪ್ರಸಾರ ಮಾಡ್ಕೊಂಡು ಬಂದಿರೋಂಥದ್ದು. ಎಷ್ಟು ಜನಗಳು ಚಾನಲ್ ಹೋಗಿಲ್ಲ, ಎಷ್ಟು ಜನಗಳ ಮೇಲೆ ನೋಟಿಸ್ ಬಂದಿಲ್ಲ, ಎಷ್ಟು ಜನಗಳಿಗೆ ಮೇಲಲ್ಲಿ ನೋಟಿಸ್ ಮಾಡಿಲ್ಲ, ಎಷ್ಟು ಜನದ್ದು ಸೆಂಟ್ರಲ್ ವಾರ್ತಾ ಇಲಾಖೆಗಳಿಂದ ನಮ್ಮ ಯೂಟ್ಯೂಬ್ ಚಾನಲ್ಗಳನ್ನ ಹೈಡ್ ಮಾಡಿಲ್ಲ. ಇದನ್ನೆಲ್ಲದನ್ನು ಕೂಡ ಪ್ರಶ್ನೆ ಮಾಡಿ ಗುಡ್ಲಾರ ಎಂಪೇಜ್ ಅವರು ಹೈಕೋರ್ಟಿಗೆ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಹೈಕೋರ್ಟಲ್ಲಿ ನಮಗೆ ಇದು ಅನ್ಯಾಯ ಆಗ್ತದೆ, ನಮಗೆ ಸಂವಿಧಾನದಲ್ಲಿ ಕೊಟ್ಟಿರುವಂಥ ಹಕ್ಕನ್ನೇ ನಮ್ಮನ್ನು ಕಿತ್ಕೊಂಡಿದ್ದಾರೆ ಅಂತ ಕೇಳಿದಾಗ ಹೈಕೋರ್ಟ್ ಸಂವಿಧಾನ ಕೊಟ್ಟಿರೋಂಥ ಹಕ್ಕನ್ನು ಎತ್ತಿಡಿದಿದೆ. ಹೌದು, ಇವರಿಗೆ ಮಾತಾಡೋ ಅಧಿಕಾರ ಇದೆ, ಕೇಳೋಂಥ ಅಧಿಕಾರ ಇದೆ, ಪ್ರಶ್ನೆ ಮಾಡೋಂಥ ಅಧಿಕಾರ ಇದೆ, ಇವರುಗಳಿಗೆ ಸ್ವಾತಂತ್ರ್ಯ ಇದೆ. ಹಾಗೆ ಇವರು ವರದಿ ಮಾಡೋದ್ರಲ್ಲಿ ಯಾವುದೇ ಕೂಡ ತಪ್ಪಿರೋದಿಲ್ಲ. ಸತ್ಯ ವರದಿ ಮಾಡಿ ನೈಜತೆ ತೋರಿಸಿ ಸಾಮಾಜಿಕವಾಗಿ ಜನಗಳ ಮಧ್ಯದಲ್ಲಿ ಏನು ಮಾತು ನಡೀತದೆ ಆ ವಿಚಾರವಾಗಿ ಮಾತ್ರ ಮಾತಾಡಿ ಅಂತಲೂ ಕೂಡ ಕ್ಲಿಯರಾಗಿ ಹೈಕೋರ್ಟ್ ಡೈರೆಕ್ಟ್ ಮಾಡಿದೆ. ಆ ವಿಚಾರದವಾಗ ಮಾಡ್ತಾ ಸುದ್ದಿ ಮಾಡ್ತಾ ಹೋದರೆ ನೋಡಿದ್ರೆ ಇಲ್ಲಿ ಈ ಥರ ಕೆಲಸ ಮಾಡ್ತೀರ. ಇದು ಇಲ್ಲಿ ಅಂತಲ್ಲ, ನಮ್ಮ ರಾಜ್ಯಾದ್ಯಂತ ಯೂಟ್ಯೂಬರ್ಸ್ಗಳ ವಿರುದ್ಧ ಕತ್ತಿ ಮತ್ಸ ತುಂಬ ಜನ ಇದ್ದಾರೆ. ಬಟ್ ಅವ್ರ ಕಡೆ ಏನೂ ಮಾಡೋಕ್ಕಾಗ್ತಿಲ್ಲ. ಯಾಕೆಂದರೆ ಸಂವಿಧಾನದಲ್ಲಿ BR ಅಂಬೇಡ್ಕರ್ ಕೊಟ್ಟರಂಥ ನಮಗೆ ಶಕ್ತಿ ಅನುಸಾರವಾಗಿ ನಾವು ಕೆಲಸ ಮಾಡ್ತಿದ್ದೀವಲ್ಲ, ಆ ಸಂವಿಧಾನ ಇರೋದು ಒಂದೇ ಒಂದು ಕಾರಣದಿಂದಾಗಿ ಇವತ್ತು ನಾವು ಆರಾಮವಾಗಿ ನಾವು ಪತ್ರಿಕೋದ್ಯಮಗಳನ್ನು ನಡೆಸ್ತಾ ಇದ್ದೀವಿ. ಪ್ರಾಮಾಣಿಕ ಪತ್ರಕರ್ತವಾಗಿ, ಸಾಮಾಜಿಕ ಪತ್ರಕರ್ತರಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಒಬ್ಬ ಸುದ್ದಿ ಮಾಡ್ತಿದ್ದಾನೆ, ಸತ್ಯ ತೋರಿಸ್ತಿದ್ದಾನೆ ಅಂತ ಹೊಡೆದು ಅವ್ನು ಇದು ಮಾಡೋಕ್ಕೆ ಹೋಗ್ತಿದ್ದಲ್ಲ. ಆಯಿತು, ಮೇನ್ ಸ್ಟ್ರೀಮ್ ಮೀಡಿಯಾದವರು ಯೂಟ್ಯೂಬ್ಗಳಲ್ಲಿ ಇಲ್ವಾ? ಎಷ್ಟು ಜನ ಮೇನ್ ಸ್ಟ್ರೀಮ್ ಮೀಡಿಯಾಗಳಲ್ಲಿ ಯೂಟ್ಯೂಬ್ ಚಾನಲ್ಗಳು ಮಾಡ್ಕೊಂಡು ಸುದ್ದಿ ಮಾಡ್ತಿಲ್ಲ? ಹಾಗಾದರೆ ಆಗ ನೀವೆಲ್ಲ ಯಾಕೆ ಮಾಡ್ತಿದ್ದೀರಾ? ಯಾಕೆ ಯೂಟ್ಯೂಬರ್ಸ್ ಅಂತ ಹೇಳಿ ಡಿಜಿಟಲ್ ಮಾಧ್ಯಮದವ್ರ ಅಂತ ಕರೀರಿ, ಸಾಮಾಜಿಕ ಜರ್ನಲಿಸ್ಟ್ ಅಂತ ಕರೀರಿ. ಏನಕ್ಕೆ ಹಂಗಂತ ಬರೀತಾರೆ ಯೂಟ್ಯೂಬರ್ಸ್ಗಳಂತಂಗಾರೆ? ನೀವು ಮಾಡೋಕ್ಕಿಂತ 100 ಪಟ್ಟು ಚೆನ್ನಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ, 1000 ಪಟ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀವಿ. ಹೀಗಾಗಿ ಇನ್ನೂ ಇದೊಂದು ವಿಚಾರ ಏನಪ್ಪ ಅಂದರೆ, ಇದೇ ಸಂವಿಧಾನ ಕೊಟ್ಟಂಥ ಆರ್ಟಿಕಲ್ 1(a)ನಲ್ಲಿ ಯಾರು ಮಾಧ್ಯಮದವರು, TV ಸ್ಟ್ರೀಮ್ ಮೀಡಿಯಾದವ್ರು ಮಾಧ್ಯಮದವರು ಸುದ್ದಿ ತೋರಿಸ್ತಿದ್ದಾರೋ, ಹಾಗೆ ನಾವು ಸುದ್ದಿ ಮಾಡ್ತಿದ್ದೀವೋ, ಈ ಎರಡೂ ಕೂಡ ಆರ್ಟಿಕಲ್ ಒಂದೇ. ಅದೇ 19(1)(a) ಅಷ್ಟೇ. ಅವರು ಟಿ ವಿಲಿ ಬರ್ತಾ ಇದ್ದಾರೆ, ನಾವು ಡಿಜಿಟಲ್ ಬರ್ತಾ ಇರ್ತೀವಿ. ಅವರು ಟಿ ವಿಲಿ ಬರೋದಕ್ಕೆ ಅವ್ರು ಅದೊಂದು ಏನೋ ಒಂದು ಲೈಸೆನ್ಸ್ ತಂದಿರ್ತಾರೆ, ನಾವು ಡಿಜಿಟಲ್ ಬರೋದಕ್ಕೆ ನಮಗೂ ಕೂಡ ಸೆಂಟ್ರಲಿಂದ ಒಂದು ಲೈಸೆನ್ಸ್ ಕೊಟ್ಟಿರ್ತಾರೆ ಅಷ್ಟೇ. ಆದರೆ ಸತ್ಯ ಏನು ಅಂತಂದರೆ ಆರ್ಟಿಕಲ್ 19(1)(a) ಎಲ್ಲರೂ ಕೆಲಸ ಮಾಡ್ತಾರಂಥದ್ದು. ಇದನ್ನು ಮರೆಮಾಚಿಕೊಂಡು ನಮ್ಮದು ಟಿ ವಿಲಿ ಬಂದರೆ ಇದು ಯಾವನ್ ಟಿ ವಿ ನೋಡ್ತಾನೆ ಸ್ವಾಮಿ, ಯಾವನ್ ಟಿ ವಿ ನೋಡ್ತಾನೆ? ಇನ್ನು 4-5 ವರ್ಷ ಕಾಯಿರಿ. ಡಿಜಿಟಲ್ ಅನ್ನೋದು ಎಲ್ಲ ಕಡೆ ಹರಡ್ಕೊಂಡಿದೆ. ಇವತ್ತು ಎಲ್ಲರೂ ಕೂಡ ಮೊಬೈಲಲ್ಲಿ, ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಥ್ರೆಡ್ಸಲ್ಲಿ ಕೂಡ ನೋಡ್ತಾರಂಥದ್ದು. ಯಾರು ನಿಮ್ಮ TV ಚಾನಲ್ಗಳಲ್ಲಿ ನೋಡ್ತಿಲ್ಲ. ಯಾಕೆಂದರೆ ನೀವು ತೋರಿಸ್ತಾ ಇರೋದು ಸುಳ್ಳು ಅಂತ ಎಲ್ಲರಿಗೂ ಕೂಡ ಚೆನ್ನಾಗಿ ಗೊತ್ತಿದೆ. ಈಗ ಅದಕ್ಕೆ ಆಗಿರೋ 7 FIRಗಳಲ್ಲಿ 2 FIR ಅಂತೂ ಮೇನ್ ಸ್ಟ್ರೀಮ್ ಮೀಡಿಯಾ ಒಬ್ಬ ಆ್ಯಂಕರ್ ಮೇಲೆ ಆ್ಯಂಕರ್ಗೆ ಆಗಿದೆ, ಸುಳ್ಳು ಸುದ್ದಿ ಪ್ರಕಟ ಮಾಡ್ದ. ಈಗ ಸತ್ಯ ಯಾವುದು ಸುಳ್ಳು ಯಾವುದು ಅಂತ ಈಗಾಗಲೇ ಚೆನ್ನಾಗಿ ಗೊತ್ತಾಗಿದೆ. ಇಷ್ಟು ಹೇಳ್ತಾ ಈ ವಿಡಿಯೋನಿಗೆ ಮುಗಿಸ್ತೀನಿ. ಧನ್ಯವಾದ.